ಫುಟ್ಪಾತ್ ಮೇಲೆ ಬಸ್ ಹರಿದು 5 ಮಂದಿಗೆ ಗಾಯವಾಗಿರುವ ಘಟನೆ ನಡೆದಿದೆ. ಪೀಣ್ಯದಿಂದ ಮೆಜೆಸ್ಟಿಕ್ ಕಡೆಗೆ ತೆರಳುತ್ತಾ ಇದ್ದಂತಹ ಬಸ್ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಬಿಎಂಟಿಸಿ ಬಸ್ ಹರಿದು 5 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪೀಣ್ಯ 2ನೇ ಹಂತದ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ಅತಿ ವೇಗವಾಗಿ ಹೋಗಿ ಡಿಕ್ಕಿ ಹೊಡೆದಿದೆ ಬಸ್ಸು. ಹಾಗಾಗಿಯೇ ಈ ಅವಘಡ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಫುಟ್ಪಾತ್ ಮೇಲೆ ಬಸ್ ಹರಿದು 5 ಮಂದಿಗೆ ಗಾಯವಾಗಿದೆ, ಗಂಭೀರವಾಗಿ ಗಾಯವಾಗಿದೆ. ಸದ್ಯಕ್ಕೆ ಬಸ್ಸಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಬಿಎಂಟಿಸಿ ಬಸ್ ನೀಲಿ ಬಣ್ಣದ್ದು, ಸಂಪೂರ್ಣವಾಗಿ ಈಗ ಮುಂಭಾಗ ಜಖಮ್ಮಾಗಿ ಹೋಗಿದೆ. ಅತಿ ವೇಗವಾಗಿ ಬಂದು ಫುಟ್ಪಾತ್ ಮೇಲೆ ಹತ್ತಿರುವಂಥದ್ದು. ಫುಟ್ಪಾತ್ನಲ್ಲಿ ನಿಂತಿದ್ದಂತಹ 5 ಜನರಿಗೆ ಈಗ ಗಂಭೀರವಾಗಿ ಗಾಯವಾಗಿದ್ದು ತತ್ಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸ ಕೂಡ ಆಗಿದೆ. ಅತಿ ವೇಗದಿಂದಲೇ ಈ ಅವಘಡ ಸಂಭವಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಘು, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಹೇಗಾಯ್ತು ಈ ಘಟನೆ ಅಂತ? ಪ್ರೇಮ, ಪೀಣ್ಯ 2ನೇ ಹಂತದಲ್ಲಿ ನಡೆದಿರುವಂತಹ ಘಟನೆ 8:45 ಸುಮಾರಿಗೆ ಘಟನೆ ಆಗಿದೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಏನಿದೆ, ಬಸ್ನ ಚಾಲಕ ಜೊತೆಗೆ ಕಂಡಕ್ಟರ್ ನಡುವೆ ಒಂದಷ್ಟು ವಾಗ್ವಾದ ಗಲಾಟೆ ಆಗಿದೆ. ಕೂಡಲೇ ಡ್ರೈವರ್ ಅನ್ನ ಬಿಟ್ಟು ಕಂಡಕ್ಟರ್ ಬಸ್ ಅನ್ನು ತೆಗೆದುಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಬಸ್ ಕಂಟ್ರೋಲ್ಗೆ ಸಿಕ್ಕಿಲ್ಲ, ನೇರವಾಗಿ ಫುಟ್ಪಾತ್ ಮೇಲೆ ಇದ್ದಂತಹ ಹೋಟೆಲ್ ಒಂದಕ್ಕೆ ಹೋಗಿ ಗುದ್ದಿದೆ. ಅದೇ ಸಂದರ್ಭದಲ್ಲಿ ಫುಟ್ಪಾತ್ ಮೇಲೆ ಇದ್ದಂತಹ ಒಂದು 3-4 ಜನರಿಗೆ ಗಂಭೀರವಾದಂತಹ ಗಾಯ ಆಗಿರುವಂತದ್ದು. ಮಗುವೊಂದರ ಸ್ಥಿತಿ ಕೂಡ ಈಗ ಗಂಭೀರವಾಗಿದೆ. ಸ್ಥಳೀಯರೆಲ್ಲರೂ ಸೇರಿ ಯಾರು ಗಂಭೀರವಾಗಿದ್ದಂತಹ ಗಾಯಾಳುಗಳನ್ನ ಶೀಘ್ರ ಸ್ಥಳದಲ್ಲೇ ಇದ್ದಂತಹ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ರೆ. ಬಟ್ ಕಂಡೀಷನ್ ಬಹಳ ಕ್ರಿಟಿಕಲ್ ಆಗಿರುವಂತ ಕಾರಣಕ್ಕಾಗಿ ಯಾರಿಗೂ ಕೂಡ ಏನಾಗಿದೆ ಅನ್ನುವಂಥದ್ದನ್ನ ಹೇಳೋದಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು ಸದ್ಯ ಸಿಗ್ತಾ ಇರುವಂತದ್ದು. ಆ ಚಾಲಕನನ್ನ ಪೀಣ್ಯ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸಗಳಾಗಿದೆ. ಪ್ರೇಮ್, ರಾಘು, ಬಸ್ನಲ್ಲಿ ಇದ್ದವ್ರಿಗೆ ಏನಾದ್ರು ಆಗಿದೆಯಾ? ಪ್ರೇಮ, ಪೀಣ್ಯದಿಂದ ಆಗಷ್ಟೇ ಅದು ಹೊರಭಾಗಕ್ಕೆ ಬಂದಿತ್ತು. ಸದ್ಯ ಬಸ್ನಲ್ಲಿ ಇದ್ದಂತವ್ರಿಗೆ ಒಂದಿಬ್ಬರಿಗೆ ಗಾಯ ಆಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಫುಟ್ಪಾತ್ ಮೇಲೆ ಇದ್ದಂತವ್ರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಅವರ ಸ್ಥಿತಿ ಬಹಳ ಚಿಂತಾಜನಕ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಬಟ್ ಬಸ್ನಲ್ಲಿ ಹೆಚ್ಚಿಗೆ ಜನ ಇದ್ದಂತ ಕಾರಣಕ್ಕಾಗಿ ಯಾವುದೇ ದೊಡ್ಡ ಅಪಾಯ ಆಗಿಲ್ಲ ಅನ್ನುವಂತ ಮಾಹಿತಿ ಇದೆ. ಬಟ್ ಹೊರಭಾಗದಲ್ಲಿ ನಿಂತಿದ್ದವರಿಗೆ ಗುದ್ದಿದಂತ ಪರಿಣಾಮವಾಗಿ ಬಹಳ ತೀವ್ರವಾದಂತಹ ಗಾಯಗಳಿಗೆ ತುತ್ತಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಅತಿ ವೇಗವಾಗಿ ಹೋಗಿ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಡಿಕ್ಕಿ ಹೊಡೆದಿದೆ. ಅದರ ಪರಿಣಾಮ 4 ಪಾದಾಚಾರಿಗೆ ಗಂಭೀರವಾಗಿ ಗಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೀಣ್ಯ 2ನೇ ಹಂತದಲ್ಲಿ ಅವಘಡ ಆಗಿದ್ದು ಒಂದು ಮಗುವಿನ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ ನಡುವೆ ಜಗಳ ಆಗಿದೆ. ಕಂಡಕ್ಟರೇ ಬಸ್ಸನ್ನು ಡ್ರೈವ್ ಮಾಡ್ಕೊಂಡು ಬಂದರು ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದು ಗೊತ್ತಾಗಬೇಕು. ಈಗಾಗಲೇ ಬಸ್ ಡ್ರೈವರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಯನ್ನು ಕೂಡ ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಸ್ತೆಯನ್ನು ಬಿಟ್ಟು ಬಸ್ಸು ಫುಟ್ಪಾತ್ ಮೇಲೆ ಹತ್ತಿರುವಂಥದ್ದು, ಪಾದಾಚಾರಿಗಳಿಗೆ ಡಿಕ್ಕಿ ಹೊಡೆದಿದೆ. ತದನಂತರ ಹೋಗಿ ಹೋಟೆಲ್ಗೆ ಬಸ್ಸು ಡಿಕ್ಕಿ ಹೊಡೆದಿರುವಂಥದ್ದು. ಸದ್ಯಕ್ಕೆ ಬಸ್ಸಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. 4 ಸ್ಥಿತಿ ತುಂಬ ಗಂಭೀರ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ 4 ಕೂಡ ಆಸ್ಪತ್ರೆಗೆ ರವಾನಿಸುವಂತಹ ಕೆಲಸ ಆಗಿದೆ. ಪೀಣ್ಯದಿಂದ ಮೆಜೆಸ್ಟಿಕ್ ಕಡೆ ಹೊರಟಿರುವಂತಹ ಬಸ್ ಇದು. ಬಟ್ ಬಸ್ನಲ್ಲಿದ್ದಂತಹ ಇಬ್ಬರಿಗೂ ಕೂಡ ಸಣ್ಣ ಪುಟ್ಟ ಗಾಯವಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಬಿಎಂಟಿಸಿ ಕಂಡಕ್ಟರ್ ನಿರ್ಲಕ್ಷ್ಯದಿಂದ ಈ ಅಪಘಾತವಾಗಿದೆ ಅನ್ನುವಂತಹ ವಿಚಾರ. ಬಸ್ ಚಾಲಕ ಮತ್ತು ಕಂಡಕ್ಟರ್ ನಡುವೆ ಜಗಳ ಆಗುತ್ತೆ. ಈ ವೇಳೆ ಬಸ್ಸನ್ನು ಚಲಾಯಿಸುವುದಕ್ಕೆ ಕಂಡಕ್ಟರ್ ಮುಂದಾಗ್ತಾರಂತೆ. ನಿಯಂತ್ರಣ ತಪ್ಪಿ ಫುಟ್ಪಾತ್ಗೆ ಬಸ್ಸು ನುಗ್ಗಿರುವಂತಹದ್ದು. ಇದೇ ಸಂದರ್ಭದಲ್ಲಿ 4 ಪಾದಾಚಾರಿಗಳಿಗೆ ಗಂಭೀರವಾಗಿ ಗಾಯವಾಗಿದೆ. ಬಿಎಂಟಿಸಿಯ ಕಂಡಕ್ಟರ್ ನಿರ್ಲಕ್ಷ್ಯದಿಂದ ಈ ಅವಘಡ ಆಗಿದೆ. ಡ್ರೈವರ್ ಮತ್ತು ಕಂಡಕ್ಟರ್ ನಡುವೆ ಜಗಳ ಆಗುತ್ತೆ. ಕಂಡಕ್ಟರೇ ಬಸ್ಸನ್ನು ಚಲಾಯಿಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಘಟನೆ ಆಗಿದೆ. 5 ಗಂಭೀರ ಗಾಯವಾಗಿದೆ ಅನ್ನುವಂತಹ ಡೀಟೇಲ್ಸು, ಒಂದು ಮಗುವಿನ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಅನ್ನುವಂತಹ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ.